ಯಾಕೆ ಅಡ್ಡ ನಿಂತಿದ್ಯಾ? ಹಾಗೇನಿಲ್ಲ ಮೇಡಮ್, ಹೀಗೆ ಬಂದು ಹಾಗೆ ಹೋಗ್ತಾ ಇದ್ದೀರಲ್ಲ, ಅತಿಥಿ ದೇವೋಭವ ಅನ್ನೋ ಮಾತನ್ನ ಕೇಳಿಲ್ವಾ? ಮನೆಗೆ ಬಂದವ್ರನ್ನ ಖಾಲಿ ಹೊಟ್ಟೆಲ್ ಕಳ್ಸಿದ್ರೆ ಆ ದೇವ್ರ ಮೆಚ್ತಾನ? ನಾನು ಅತಿಥಿ ಅಲ್ಲ, ಈ ಮನೆ ಸೊಸೆ. ಇನ್ನೂ ಆಗಿಲ್ವಲ್ಲ? ಏನಂದೆ? ಹಾಗಲ್ಲ ಮೇಡಮ್, ನೀವಿನ್ನೂ ಮದುವೆ ಆಗಿಲ್ಲ ಅಲ್ವಾ? ಅಲ್ಲಿವರೆಗೂ ನೀವು ಈ ಮನೆ ಅತಿಥಿನೇ. ನಿಮ್ಮನ್ನು ಅಖಿಲಮ್ಮ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ಇವತ್ತು ನನ್ನ ಟೈಮೇ ಸರಿ ಇಲ್ಲ ಅನ್ಸುತ್ತೆ. ಒಬ್ರಾದ್ಮೇಲೆ ಒಬ್ರು ಬಂದು ನನ್ನ ತಲೆ ತಿಂತಿದ್ದಾರೆ. ಏನೋ ಗಾಢವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಏನಿಲ್ಲ ಪಾರ್ವತಿ, ನಂಗೆ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ. ಊಟ ಇನ್ನೊಂದು ದಿನ ಮಾಡ್ತೀನಿ. ಅಯ್ಯೋ, ಹೀಗನ್ಬಿಟ್ರೆ ಹೇಗೆ ಮೇಡಮ್? ನೀವು ಊಟ ಮಾಡಿಕೊಂಡೇ ಹೋಗಬೇಕು. ಇಲ್ಲ, ನಂಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ನಾನು ಹೋಗ್ಲೇಬೇಕು. ಅನುಷ್ಕಾ, ಒಂದು ನಿಮಿಷ. ಅನುಷ್ಕಾ, ಯಾವಾಗ ಬಂದೆ? ಈಗ ಸ್ವಲ್ಪ ಮುಂಚೆ ಬಂದೆ ಆದಿ. ನೀನು ಬಂದಿದ್ದು ಒಳ್ಳೇದಾಯಿತು. ನಿನ್ಗೆ ನಾನೇ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಹೌದಾ? ಏನು ವಿಷಯ ಆದಿ? ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅನುಷ್ಕಾ. ಏನಂತ ಇಂಪಾರ್ಟೆಂಟ್ ಆದಿ? ಈಗ ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಮಾತಾಡ್ಬೋದಾ? ಇಲ್ಲ ಅನುಷ್ಕಾ, ಇದು ನಿನ್ನ ಲೈಫಿಗೆ ಸಂಬಂಧಪಟ್ಟಿದ್ದು. ತುಂಬ ಅರ್ಜೆಂಟ್ ಇದೆ. ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದ? ಹೌದು, ಬಾ. ಯಜಮಾನ್ರು ಬೇರೆ ಮುಖ್ಯವಾದ ವಿಷಯ ಅಂತ ಇದ್ದಾರೆ. ಏನಿರ್ಬೋದು? ಏನು ವಿಷಯ ಆದಿ? ನನ್ನ ಲೈಫಿಗೆ ಸಂಬಂಧಪಟ್ಟಿದ್ದು ಅಂದೆ? ಹೌದು ಅನುಷ್ಕಾ, ಇದು ನಿನ್ನ ಲೈಫಿಗೂ ಸಂಬಂಧಪಟ್ಟಿದೆ. ನಮ್ಮ ಮದುವೆ ವಿಷಯನ ಅಮ್ಮನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಅದಕ್ಕಿಂತ ಮುಂಚೆ ನಿನ್ನ ಹತ್ರ ಮಾತಾಡಿ ನಿನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದು ಸರಿ ಅಂತ ಅನ್ನಿಸ್ತು. ಇವ್ನು ಹೇಳಕ್ಕೆ ಹೊರಟಿರೋದು ನಾವು ಮದುವೆ ಆಗೋದು ಬೇಡ ಅನ್ನೋ ಅರ್ಥದಲ್ಲಿದೆಯಲ್ಲ? ಇಲ್ಲ ಇಲ್ಲ, ಹಾಗಾಗಕ್ಕೆ ನಾನು ಬಿಡಬಾರ್ದು. ಅನುಷ್ಕಾ, ನಮ್ಮ ಮದುವೆನ ಬೇಡ ಆದಿ, ಯಾವುದೇ ಕಾರಣಕ್ಕೂ ನಮ್ಮ ಮದುವೆನ ನಿಲ್ಲಿಸೋ ಪ್ರಯತ್ನ ಮಾತ್ರ ಮಾಡಬೇಡ. ನಿನ್ನನ್ನು ನನ್ನ ಗಂಡ ಅಂತ ಯಾವಾಗಲೂ ಅಂದ್ಕೊಂಡಿದ್ದೀನಿ. ನಿನಗೆ ಆ ಸ್ಥಾನನ ನಾನು ಯಾವಾಗಲೂ ಕೊಟ್ಟಿದ್ದೀನಿ. ಹೀಗಿರೋವಾಗ ನೀನನ್ನ ಮದುವೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ಆದಿ. ನನಗೆ ನೀನು ಬಿಟ್ಟಿರೋಕ್ಕಾಗಲ್ಲ. ಪ್ಲೀಸ್ ಡೋಂಟ್ ಲೀವ್ ಮೀ ಅಲೋನ್ ಆದಿ. ಅನುಷ್ಕಾ, ಯಾಕೆ ಹೇಳ್ತಾ ಇದೆಯಾ? ನಾನು ನಿನ್ನ ಮದುವೆ ಆಗಲ್ಲ ಅಂತ ನಾನು ಎಲ್ಲ ಹೇಳಿದೆ. ಮತ್ತೆ ಅತ್ತೆ ಹತ್ರ ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ದೆ. ಅಮ್ಮನ ಹತ್ರ ನಮ್ಮಿಬ್ರು ಮದುವೆನ ಬೇಗ ಮಾಡಿಸಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತಿದ್ಯಾ ಆದಿ? ನಮ್ಮಿಬ್ರು ಮದುವೆನ ಬೇಗ ಮಾಡಿಸಿ ಅಂತ ಅತ್ತೆ ಹತ್ರ ಹೇಳ್ಬೇಕಂತಿದ್ಯಾ? ಹೌದು ಅನುಷ್ಕಾ, ಆದರೆ ನಿನ್ನ ಒಪ್ಪಿಗೆ ಇದ್ರೆ ಮಾತ್ರ. ಆ ವಿಷಯ ಮಾತಾಡಬೇಕು ಅಂತಲೇ ನಿನ್ನೆ ಇಲ್ಲಿ ಕರ್ಕೊಂಬಂದಿತ್ತು. ಹೇಳು ಅನುಷ್ಕಾ, ನಾವು ಆದಷ್ಟು ಬೇಗ ಮದುವೆ ಆಗೋದಕ್ಕೆ ನಿನ್ನ ಅಭ್ಯಂತರ ಏನೂ ಇಲ್ಲ ತಾನೆ? ಖಂಡಿತ ಇಲ್ಲ ಆದಿ. ನಿನ್ನ ಜೊತೆ ಮದುವೆ ಆಗ್ತಿರೋದೇ ನನ್ನ ಅದೃಷ್ಟ. ಅಂಥದ್ರಲ್ಲಿ ಆಗೋ ಮದುವೆ ಇನ್ನೂ ಬೇಗ ಆದರೆ ಇದಕ್ಕಿಂತ ಖುಷಿ ವಿಷಯ ಇನ್ನೇನಿರುತ್ತೆ ಹೇಳು? ಇಂಥ ಸ್ವೀಟ್ ನ್ಯೂಸ್ ಕೊಟ್ಟಿರೋದಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಆದಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಮನೆಗೆ ಬಂದ ತಕ್ಷಣ ನಮ್ಮಿಬ್ಬರು ಮದುವೆ ವಿಷಯನ ಅವ್ರ ಹತ್ರ ಮಾತಾಡ್ತೀನಿ.
ಏನು ಬ್ರೋ ಅನುಷ್ಕಾ ಜೊತೆ ಆದಷ್ಟು ಬೇಗ ಮದುವೆ ಆಗೋದ್ರ ಬಗ್ಗೆ ಮಾತಾಡಿದ್ನ. ಅನುಷ್ಕಾ ಏನಂದ್ಲು? ಅವ್ರು ಖುಷಿಯಿಂದ ಒಪ್ಕೊಂಡ್ರು. ಅದಕ್ಕೆ ಯಜಮಾನ್ರು ಇವತ್ತೇ ಅಮ್ಮನ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಮಾತಾಡ್ತಾರಂತೆ. ಜನನಿ ಮಾವು ಮನೆಗೆ ಬಂದ್ರಾ? ಹಾ ಪ್ರೀತು, ಈಗ ತಾನೇ ಬಂದ್ರು. ಕಣ್ಣಿನ ಹುಡುಗಿ ಯಾರು ಅಂತ ಕಂಡುಹಿಡಿಯೋವರೆಗೂ ಬ್ರೋ ಮಾಮ್ ಹತ್ರ ಹೋಗಿ ಮದುವೆ ವಿಷಯ ಮಾತಾಡದಿರೋ ಹಾಗೆ ನಾವು ಹೇಗಾದ್ರೂ ಮಾಡಿ ತಡಿಬೇಕು. ಏನು ಮಾಡೋದು? ಹೀಗೆ ಮಾಡಿದ್ರೆ ಹೇಗೆ? ಅತ್ತೆ ಮಾವನ್ನ ಸ್ವಲ್ಪ ದಿನ ಅವ್ರ ಫ್ರೆಂಡ್ಸ್ ಮನೆಗೆ ಕಳ್ಸೋ ಥರ ಮಾಡಿದ್ರೆ, ಅಥವಾ ನಮ್ಮ ಗೆಸ್ಟ್ ಹೌಸಲ್ಲಿ ಒಂದು ಸ್ವಲ್ಪ ದಿನ ಇದ್ಬಿಟ್ಟು ಬನ್ನಿ, ನಿಮಗೂ ಚೇಂಜ್ ಓವರ್ ಸಿಗುತ್ತೆ ಅಂತ ಹೇಳಿದ್ರೆ? ಇದೆಲ್ಲ ಆಗದಿರೋ ಕೆಲಸ ಜನನಿ. ಮಾಮ್ಗೆ ಏನು ಕಾರಣ ಕೊಡು ಆ ಥರ ಹೇಳ್ತೀಯಾ? ಈ ಥರ ಎಲ್ಲ ಹೊರಗೆ ಹೋಗೋದಕ್ಕೆ ಮಾಮ್ ಸುಮ್ಮನೆ ಒಪ್ಕೊಳ್ಳಲ್ಲ. ಬೇರೆ ಏನಾದರೂ ಪ್ಲ್ಯಾನ್ ಮಾಡಬೇಕು. ಪಾರ್ವತಿ, ನೀನು ಮನ್ಸು ಮಾಡಿದ್ರೆ ಬ್ರೋ ಮಾಮ್ ಹತ್ರ ಹೇಳೋದನ್ನ ತಡಿಬೋದು. ನಾನಾ? ಹಾಂ, ನೀನೇ ಬ್ರೋ ಹತ್ರ ಹೋಗಿ ಮಾಮ್ ಹತ್ರ ವಿಷಯ ಹೇಳ್ದಿರೋ ಹಾಗೆ ಹೇಗಾದ್ರೂ ಮಾಡ್ತಾಡಿ. ಅಯ್ಯೋ, ನಾನು ಯಜಮಾನ್ರ ಹತ್ರ ಹೋಗಿ ಮದುವೆ ವಿಚಾರ ಮಾತಾಡಬೇಡಿ ಅಂತ ಹೇಗೆ ಹೇಳಲಿ ಚಿಕ್ಕ ಯಜಮಾನ್ರೆ? ಅವ್ರು ಯಾಕೆ ಏನು ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ? ರೀತು, ಪಾರ್ವತಿ ಅವ್ರು ಹೇಳೋದು ಕರೆಕ್ಟಾಗೇ ಇದೆ. ಏನು ಕಾರಣ ಇಲ್ಲದೆ ಅತ್ತೆ ಹತ್ರ ಹೋಗಿ ಮದುವೆ ವಿಷಯ ಮಾತಾಡಬೇಡಿ ಅಂತ ಅವ್ರು ಹೇಗೆ ಹೇಳೋದಕ್ಕಾಗುತ್ತೆ ಹೇಳು? ಮತ್ತೇನು ಮಾಡೋದು? ಏನು ಐಡಿಯಾನು ಹೊಳಿತಾ ಇಲ್ಲ. ಮಾಮ್ ಬೇರೆ ಮನೆಗೆ ಬಂದಿದ್ದಾರೆ. ಬ್ರೋ ಯಾವ ಟೈಮಲ್ಲಾದ್ರೂ ಹೋಗಿ ಮಾಮ್ ಹತ್ರ ಹೇಳ್ಬೋದು. ಓಹ್, ಎಲ್ಲರೂ ಇಲ್ಲೇ ಇದ್ದೀರಾ? ಚಿಕ್ಕ ಯಜಮಾನ್ರೆ, ಸ್ವೀಟ್ ತಗೊಳ್ಳಿ. ಏನು ರಮೇಶಣ್ಣ ಸ್ವೀಟ್ ಎಲ್ಲ ಕೊಡ್ತಾ ಇದ್ದೀರಾ? ತಿನ್ನಿ, ಹೇಳ್ತೀನಿ ನಾನು. ಅಮ್ಮವ್ರೆ, ನೀವು ತಗೊಳ್ಳಿ. ಬಾರು, ನೀನು ತಗೋ. ಚಿಕ್ಕ ಯಜಮಾನ್ರೆ, ನಮ್ಮ ಅಣ್ಣನ ಮದುವೆ ಆಗಿ 10 ವರ್ಷದ ಮೇಲೆ ಆಯಿತು. ಆದರೂ ಸಹ ನಮ್ಮ ಅಣ್ಣನಿಗೆ ಮಕ್ಕಳೇ ಇರಲಿಲ್ಲ. ನಮ್ಮ ಅಣ್ಣನ ಮತ್ತಿಗೆ ಮಕ್ಕಳಾಗ ಆಸೆನೇ ಕೈ ಬಿಟ್ಬಿಟ್ಟಿದ್ರು. ನಮ್ಮ ದೇವಸ್ಥಾನದ ಅರ್ಚಕರು ಹೇಳಿದ್ರು ಅಂತ ಅವ್ರು ಹೇಳಿದ್ರು, ವ್ರತ ಮಾಡಿದ್ರು. ಈಗ ನಮ್ಮ ಅತ್ತಿಗೆಗೆ 3 ತಿಂಗಳು. ಆ ಸಂತೋಷನ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಸ್ವೀಟ್ ತಗೊಂಡು ಬಂದೆ. ಚಿಕ್ಕ ಯಜಮಾನ್ರೆ, ದಾರಿ ಸಿಕ್ತು. ರಮೇಶಣ್ಣ, ನಮ್ಮ ಹತ್ರ ನಿಮ್ಮ ಅಣ್ಣ ಅದಕ್ಕೆ ವ್ರತದ ಬಗ್ಗೆ ಹೇಳಿದ್ಯಲ್ಲ, ಇದನ್ನ ಇನ್ನೊಬ್ರ ಹತ್ರ ಹೇಳ್ತೀಯಾ? ಯಾರ ಹತ್ರ ಪಾರು? ಯಜಮಾನ್ರ ಹತ್ರ ಬಾ. ಅಮ್ಮನೂ ಬಂದಾಯ್ತು. ಅನುಷ್ಕಾನು ಮದುವೆ ಪ್ರೀಪೋನ್ ಮಾಡೋದಕ್ಕೆ ಒಪ್ಕೊಂಡಾಯ್ತು. ಇನ್ನು ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಈಗಲೇ ಹೋಗಿ ಅಮ್ಮನ ಹತ್ರ ಮದುವೆ ವಿಷಯ ಮಾತಾಡ್ತೀನಿ. ಮಾಮ್, ಇವತ್ತು ಆದಿ ಬಾಯಿಂದ ಆ ಮಾತುಗಳನ್ನ ಕೇಳಿ ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೌದು ಬೇಬಿ, ನಿನಗೆಷ್ಟು ಖುಷಿ ಆಗ್ತಿದ್ಯೋ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆ. ಇವತ್ತು ಆದಿತ್ಯ ಹೇಳೋ ನಿರ್ಧಾರದಿಂದ ಅಖಿಲಾಗೂ ಸಮಾಧಾನ ಆಗ್ಬಹುದು. ಆದ್ರೆ ಅವಳು ಒಪ್ಕೊಳ್ಳೋ ಆ ನಿರ್ಧಾರ ಅವಳ ಪಾಲಿನ ಮರಣ ಶಾಸನ ಅಂತ ಅವಳಿಗೆ ಗೊತ್ತಿಲ್ಲ. ಪಾಪ ಅಲ್ಲ, ಪಾಪಿ ಅಖಿಲಾಂಡೇಶ್ವರಿ. ಬೇಬಿ, ಸಂತೋಷದಲ್ಲಿ ಮೈಮರಿಬೇಡ. ಬೇರೆ ಟೈಮ್ಗಿಂತ ಈ ಟೈಮಲ್ಲಿ ನೀನು ಬಹಳ ಹುಷಾರಾಗಿರ್ಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಲ್ಲಿರೋರ್ ಜೊತೆ ಬರೀ ಮೇಲ್ನೋಟಕ್ ಮಾತ್ರ ಕ್ಲೋಸ್ ಆಗಿರೋ ಅಷ್ಟೇ. ಎಮೋಷನ್ಗೆ ಒಳಗಾಗ್ಬೇಡ. ಡೋಂಟ್ ವರಿ ಮಾಮ್, ನಾನು ನಿಮ್ಮ ಮಗಳು. ಆ ಅರಸನ್ ಕೋಟೆಲಿರೋರೆಲ್ಲ ನನ್ನ ಪಾಲಿಗೆ ನಾಯಿಗಳು. ಶಬಾಷ್ ಬೇಬಿ, ಮಾತು ಅಂದ್ರೆ ಇದು. ಆದಷ್ಟು ಬೇಗ ಗುಡ್ ನ್ಯೂಸ್ ಬರ್ಲಿ. ಮತ್ತೆ ನಾನು ನಿನ್ ಕಾಲ್ಗೋಸ್ಕರ ಕಾಯ್ತಾ ಇರ್ತೀನಿ. ಏನಾಯ್ತು ಅಂತ ನನಗೆ ಹೇಳು. ಓಕೆ ಮಾಮ್.
ಬಾ ರಮೇಶಣ್ಣ ಬಾ. ಚಿಕ್ಕ ಯಜಮಾನ್ರು ರೂಮಲ್ಲಿಲ್ಲ. ಅಯ್ಯಯ್ಯೋ ಪ್ರೀತು, ಭಾವ ಏನಾದರೂ ಅತ್ತೆ ರೂಮಿಗೆ ಹೋದ್ರ ಅಂತ. ಓ ಮೈ ಗಾಡ್, ಯಾವುದೇ ಕಾರಣಕ್ಕೂ ಬ್ರೋ ಮಾಮ್ ಹತ್ರ ಮದುವೆ ವಿಷಯ ಮಾತಾಡಬಾರ್ದು. ಬನ್ನಿ. ಅಮ್ಮ, ಆದಿ, ಏನಾದರೂ ಮಾತಾಡೋದಿತ್ತಪ್ಪ? ಹೌದು ಅಮ್ಮ. ಏನಾದಿ? ಅಮ್ಮ, ಅದು ಬ್ರೋ, ನೀನು ಇಲ್ಲಿದ್ಯಾ? ಸರಿ ಬಾ, ಆ ಟೆಂಡರ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಿದ್ದೀನಿ. ನೀನು ಒಂದ್ಸತಿ ನೋಡು, ಆಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂತ ಡಿಸೈಡ್ ಮಾಡೋಣ. ಬಾ. ಯಾವ ಟೆಂಡರ್ ಬಗ್ಗೆ ಮಾತಾಡ್ತಾ ಇದೆಯಾ ಪ್ರೀತು? ಏನು ಬ್ರೋ ನೀನು ಬೆಳಗ್ಗೆ ತಾನೇ ಹೇಳಿದೆ ಹೊಸ ಕಂಪ್ನಿದು ಟೆಂಡರ್ ಬಂದಿದೆ ಅಂತ. ಒಂದ್ಸತಿ ನಾವು ಅದನ್ನು ನೋಡಿ ಡಿಸೈಡ್ ಮಾಡಿದ್ಮೇಲೆ ಮಾಮಗೆ ಹೇಳೋಣ ಅಂತ ನೀನೇ ಹೇಳ್ದಲ್ಲ ಬ್ರೋ. ಆಗಲೇ ಮಾಮ ಹತ್ರ ಹೇಳಕ್ಕೆ ಬಂದ್ಬಿಟ್ಟಿದ್ಯಾ? ಆ ವಿಷಯ ಮಾತಾಡಕ್ ಬಂದ್ಯಾ ಆದಿ? ಅಮ್ಮ, ಅದು ಹಾಂ ಮಾಮ್, ಅದ್ರ ಬಗ್ಗೆ ಇನ್ನೂ ಸರಿಯಾಗಿ ಪ್ಲಾನಿಂಗ್ ಆಗಿಲ್ಲ. ಆಗಲೇ ನಿಮ್ಮ ಹತ್ರ ಹೇಳಕ್ಕೆ ಬಂದ್ಬಿಟ್ಟಿದ್ದಾನೆ. ಸರಿ, ಅದೇನು ಅಂತ ಡೀಟೇಲ್ ಆಗಿ ಹೇಳಿ. ಏನಿಲ್ಲ ಮಾಮ್, ಫಸ್ಟು ಬ್ರೋ ಮತ್ತು ನಾನು ಡೀಟೇಲ್ ಆಗಿ ಪ್ಲಾನ್ ಮಾಡಿ ಆಮೇಲೆ ನಿಮ್ಮ ಹತ್ರ ಬಂದು ಡಿಸ್ಕಸ್ ಮಾಡ್ತೀವಿ. ಸರಿನಾ ಬ್ರೋ? ಬೇಗ ಬಾ ಹೋಗೋಣ, ಇಲ್ಲಾಂದ್ರೆ ಒಳ್ಳೆ ಆಪರ್ಚುನಿಟಿ ಮಿಸ್ ಆಗ್ಬಿಟ್ರೆ ಕಷ್ಟ. ಸರಿನಾ? ಹಾಂ, ಬರ್ತೀವಿ. ಅಲ್ಲ ಪ್ರೀತು, ಅದು ಬಾ ಬ್ರೋ, ಲೇಟ್ ಆಗ್ತಿದೆ. ಅದೇನು ಗೊತ್ತಾ, ಆ ಟೆಂಡರ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ ಆಗಲಿ. ಬಾ ಬ್ರೋ, ನೀ ಬಾಯ್ಲಿ. ಕೈ ಬಿಡು ಪ್ರೀತು. ಯಾಕೆ ನಾನು ಇಲ್ಲಿ ಕರ್ಕೊಂಬಂದೆ? ಮದುವೆ ವಿಷಯ ಮಾತಾಡಬೇಕು ಅಂತ ನಾನು ಅಮ್ಮನ ಹತ್ರ ಹೋಗಿದ್ದೆ. ನೀನು ಬಂದು ಅದನ್ನು ಮಾತಾಡೋಕೆ ಬಿಡ್ದೆ. ಅದ್ಯಾವುದೋ ಟೆಂಡರ್ ವಿಷಯ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿಯಲ್ಲ, ಯಾಕೆ? ಯಾಕಂದ್ರೆ ನೀನು ಮಾಮ್ ಹತ್ರ ನೀನು ಮದುವೆ ಪ್ರೀಪೋನ್ ಆಗೋದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಿನ್ನ ಹತ್ರ ಸುಳ್ಳು ಹೇಳಿ ಕರ್ಕೊಂಬಂದೆ. ಏನು? ನಾನು ಮದುವೆ ವಿಷಯ ಮಾತಾಡಬಾರ್ದು ಅಂತ ಕರ್ಕೊಂಬಂದ್ಯಾ? ಯಾಕೆ ಪ್ರೀತು? ಇನ್ನು ಎಷ್ಟು ದಿನ ಸಿಗದೆ ಇರೋ ಹುಡುಗಿಗೋಸ್ಕರ ನೋವು ತಿನ್ನಲಿ, ಎಲ್ರಿಗೂ ನೋವು ಕೊಡಲಿ? ಬ್ರೋ, ಸ್ವಲ್ಪ ನನ್ನ ಮಾತು ಕೇಳ್ತೀಯಾ? ಇಲ್ಲ ಪ್ರೀತು, ನಾನು ಯಾರ ಮಾತನ್ನು ಕೇಳಲ್ಲ. ಅನುಷ್ಕಾ ಜೊತೆ ಆದಷ್ಟು ಬೇಗ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಾಗಿದೆ. ದಯವಿಟ್ಟು ಈ ವಿಷಯದಲ್ಲಿ ಯಾರು ನನ್ನ ಬಲವಂತ ಮಾತಾಡಿಬೇಡಿ. ನಾನು ಇವಾಗಲೇ ಈ ವಿಷಯನ ಅಮ್ಮಂಗೋಗಿ ಹೇಳ್ತೀನಿ. ಬ್ರೋ ಪ್ಲೀಸ್. ಯಜಮಾನ್ರೆ, ಒಂದು ನಿಮಿಷ. ನೀವೀಗ ಅಮ್ಮನ ಹತ್ರ ಹೋಗಿ ಬೇಗ ಮದುವೆ ಮಾಡಿ ಅಂತ ಕೇಳ್ಕೊಂಡ್ರೆ ನಿಮ್ಮ ಪ್ರೀತಿನ ಕಳ್ಕೋಬೇಕಾಗತ್ತೆ ಯಜಮಾನ್ರೆ. ಇವತ್ತಲ್ಲ ನಾಳೆ ನೀವು ಪ್ರೀತಿಸ್ತಿರೋ ಆ ಹುಡುಗಿ ಖಂಡಿತ ನಿಮಗೆ ಸಿಕ್ಕೇ ಸಿಗ್ತಾಳೆ. ಆ ಭರವಸೆ ನಮಗಿದೆ. ಅದಕ್ಕೆ ಅಮ್ಮನ ಹತ್ರ ನಿಮ್ಮ ಮದುವೆ ವಿಷಯನ ಹೇಳೋದು ಬೇಡ ಅಂತ ಚಿಕ್ಕ ಯಜಮಾನ್ರು ನಿಮ್ಮನ್ನಿಲ್ಲಿ ಕರ್ಕೊಂಬಂದಿದ್ದು. ದಯವಿಟ್ಟು ನನ್ನ ಮಾತನ್ನು ಕೇಳಿ ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೋಬೇಡಿ ಯಜಮಾನ್ರೆ. ಎಲ್ಲರೂ ಕಣ್ಣಿನ ಹುಡುಗಿ ಸಿಗ್ತಾಳೆ ಅಂತ ಹೇಳ್ತಾ ಇದ್ದಾರೆ ಹೊರತು ಅವಳು ಯಾರು, ಎಲ್ಲಿದ್ದಾಳೆ, ಸಿಗ್ತಾಳ ಅಥವಾ ಇದ್ದಾಳ ಇಲ್ವೋ ಅಂತ ಯಾರಾದರೂ ಒಬ್ರು ಹೇಳಿ ಸಾಕು. ನಾನು ಅಮ್ಮನ ಹತ್ರ ಹೋಗಲ್ಲ, ನಮ್ಮ ಮದುವೆ ಬಗ್ಗೆ ಮಾತಾಡೋದು. ಭರವಸೆನೇ ಇಲ್ಲದೆ ಇರೋದ್ರ ಬಗ್ಗೆ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಪಾರ್ವತಿ. ಈ ಸತ್ಯ ನಿಮ್ಗೆಲ್ಲ ಯಾಕೆ ಅರ್ಥ ಆಗ್ತಾ ಇಲ್ಲ?
ರಮೇಶಣ್ಣ, ಯಜಮಾನ್ರೆ, ಇವ್ರ ಅಣ್ಣನ ಬಾಳಲ್ಲಿ ಏನು ನಡೆದಿದೆ ಅಂತ ಗೊತ್ತಾ? ಅವ್ರು ಇವತ್ತಿಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಇವ್ರ ಅಣ್ಣ ಮದುವೆ ಆಗಿ 10 ವರ್ಷ ಆದರೂ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಆದರೂ ಅವ್ರು ಭರವಸೆ ಕಳ್ಕೊಳ್ಳಿಲ್ಲ, ದೇವ್ರ ಮೊರೆ ಹೋದ್ರು. ಅದ್ರ ಪ್ರತಿಫಲವಾಗಿ ಇವಾಗ ಅವ್ರಿಗೆ ಮಕ್ಕಳಾಗ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಇದಕ್ಕೂ ನನ್ನ ವಿಷಯಕ್ಕೂ ಏನು ಸಂಬಂಧ ಪಾರ್ವತಿ? ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ಕೆಲವು ಸಲ ನಂಬಿಕೆ ಇಲ್ದಿರೋ ವಿಷಯಗಳೇ ಪವಾಡ ಸೃಷ್ಟಿ ಮಾಡುತ್ತೆ. ಈಗ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋದು ಅದೇ. ಅಂದರೆ ಇವ್ರ ಅಣ್ಣ ಅದಕ್ಕೆ ದೇವ್ರ ಮೊರೆ ಹೋಗಿದ್ದ ರೀತಿಲೇ ಈ ಸಂದರ್ಭದಲ್ಲಿ ನೀವು ಕೂಡ ಯಾಕೆ ದೇವ್ರ ಮೊರೆ ಹೋಗಬಾರ್ದು? ಪಾರ್ವತಿ, ನಂಗೆ ದೇವರಲ್ಲಿ ಭಕ್ತಿ ಇದೆ, ಆದರೆ ಈ ವ್ರತ ಪೂಜೆ ಅನ್ನೋದನ್ನ ನಾನು ನಂಬಲ್ಲ. ನಂಬಲೇಬೇಕಾದಂಥ ಸಂದರ್ಭ ಬಂದಿದೆ ಯಜಮಾನ್ರೆ. ಉದಾಹರಣೆಗೆ ಇವ್ರ ಅಣ್ಣ ಅದಕ್ಕೇನೆ ಇದ್ದಾರಲ್ಲ. ಆ ದೇವ್ರನ್ನ ನಂಬಿ ಪೂಜೆ ಪುನಸ್ಕಾರ ಅಂತ ಮಾಡಿದ್ರೆ ಆ ದೇವ್ರು ನಿಮ್ಮ ಕೈ ಹಿಡಿಬೋದು, ಆ ಹುಡುಗಿ ನಿಮಗೆ ಸಿಗ್ಬೋದಲ್ವಾ? ಯಾಕೆ ನಮಗೋಸ್ಕರ ಕೊನೆ ಪ್ರಯತ್ನ ಮಾಡಬಾರ್ದು? ನನ್ನ ತಲೆಯಿಂದನೇ ತೆಗೆದಾಕ್ಬೇಕು ಅಂದ್ಕೊಂಡಿರೋ ವಿಷಯನ ಪದೇ ಪದೇ ನನಗೆ ಯಾಕೆ ನೆನಪು ಮಾಡ್ತಾ ಇದ್ದೀರಾ? ಇದರಿಂದ ನನ್ನ ನೆಮ್ಮದಿನೇ ಹಾಳಾಗಿದೆ. ನೋಡಿ ಯಜಮಾನ್ರೆ, ನಿಮ್ಮ ಪ್ರೀತಿ ನಿಜವಾದ್ದೇ ಆಗಿದ್ರೆ ಖಂಡಿತ ನೀವು ಈ ಪ್ರಯತ್ನನ ಮಾಡೇ ಮಾಡ್ತೀರಾ. ಹೌದು ಬ್ರೋ, ನ್ಯಾಯವಾಗಿ ಆ ಹುಡುಗಿ ಪ್ರೀತಿ ನಿಂಗೆ ಸಿಗಬೇಕು. ನಮ್ಮೆಲ್ಲರಿಗೋಸ್ಕರ ಇದೊಂದು ಪ್ರಯತ್ನ ಮಾಡು ಪ್ಲೀಸ್. ಭಾವ, ನಿಜವಾದ ಪ್ರೀತಿ ಸೋಲ್ಬಾರ್ದು ಅಂತ ನೀವೇ ನಮಗೆ ಹೇಳಿದ್ರಿ. ಕೊನೆ ಕ್ಷಣದವರೆಗೂ ನಮ್ಮ ಪ್ರೀತಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕು ಅಂತ ನೀವೇ ನಮಗೆ ಹೇಳ್ಕೊಟ್ಟಿದ್ರಿ. ಈಗ ಅದನ್ನು ಮರ್ತೋದ್ರ ಭಾವ? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮಗೋಸ್ಕರ ಈ ಪ್ರಯತ್ನ ಮಾಡಿ ಯಜಮಾನ್ರೆ. ಇದರಿಂದ ಖಂಡಿತ ನಿಮಗೆ ಒಳ್ಳೇದಾಗೇ ಆಗುತ್ತೆ. ಅಮ್ಮ ಕಷ್ಟ ಅಂತ ಬಂದಾಗ ಗುರುಗಳ ಹತ್ರ ಹೋಗಿ ಪರಿಹಾರ ಕೇಳ್ತಿರ್ಲಿಲ್ವಾ? ಇದು ಹಾಗೆ. ಸರಿ, ನೀವೆಲ್ಲರೂ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ನಾನು ಒಪ್ಕೋತೀನಿ. ರಮೇಶಣ್ಣ, ಸಿಹಿ ಕೊಡಿ. ತಗೊಳ್ಳಿ ಯಜಮಾನ್ರೆ.